ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅಶ್ವಿನಿ ಚಾನಲ್. ನಾನಿವತ್ತು ಗುಜಿಯಾ ಮಾಡ್ತಾಯಿದ್ದೀನಿ. ನಾವು ಮನೆಯಲ್ಲೇ ಮಾಡಿದ್ರೆ ಹೊರಗಡೆಯಿಂದ ತರೋದು ಅವಶ್ಯಕತೆನೇ ಇಲ್ಲ, ಅಷ್ಟು ಟೇಸ್ಟಿಯಾಗಿ ಆಗುತ್ತೆ. ಇದಕ್ಕೆ ಬೇಕಾಗುವಂಥ ಸಾಮಗ್ರಿ ನಾನಿಲ್ಲಿ 1 ಕಪ್ ಮೈದಾ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಗೋಧಿ ಹಿಟ್ಟು ಕೂಡ ತೊಗೋಬೋದು. 1 ಕಪ್ ಸಕ್ಕರೆ, ಅರ್ಧ ಕಪ್ದಷ್ಟು ತುಪ್ಪ. ನಾನಿಲ್ಲಿ ಸ್ವೀಟ್ ಕೋವಾನ ತೊಗೊಂಡಿದ್ದೀನಿ. ನೀವು ಸ್ವೀಟ್ ಕೋವಾ ತೊಗೊಳ್ಳಿಲ್ಲ ಅಂದರೆ ಪ್ಲೇನ್ ಕೋವಾ ತೊಗೊಂಡ್ರೆ ಅದನ್ನು ಲೋ ಫ್ಲೇಮಲ್ಲಿ ಹುರಿದ್ಬಿಟ್ಟು ಸಕ್ಕರೆ ಹಾಕ್ಕೋಬೇಕಾಗತ್ತೆ. ಇದು ರೆಡಿ ಬೇಕ್ರಿಯಲ್ಲೇ ಸಿಗತ್ತೆ. ನಿಮಗೆ ಇಷ್ಟವಾದಂಥ ಡ್ರೈ ಫ್ರೂಟ್ಸ್ ತೊಗೊಳ್ಳಿ. ನಾನಿಲ್ಲಿ ಬಾದಾಮಿ ಸ್ವಲ್ಪ ತೊಗೊಂಡಿದ್ದೀನಿ, ಒಣ ಕೊಬ್ಬರಿ, ಗೋಡಂಬಿ, ಸ್ವಲ್ಪ ಜಾಯಿಕಾಯಿ, 4 ಏಲಕ್ಕಿ, ಸ್ವಲ್ಪ ಪಿಸ್ತಾ, ಸ್ವಲ್ಪ ಉಪ್ಪು, ಚಿರೋಟಿ ರವೆ 1 ಟೇಬಲ್ ಸ್ಪೂನಷ್ಟು, ಗಸಗಸೆ. ನಾವೊಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದರೊಳಗೆ ನಾವು ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ನೀವು ಗೋಧಿ ಹಿಟ್ಟು ತೊಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ, ಹೆಲ್ದಿ ಕೂಡ ಇರುತ್ತೆ. ಗೋಧಿ ಹಿಟ್ಟಲ್ಲಿ ಗುಜಿಯಾ ರೆಡಿ ಮಾಡಿಕೊಂಡ್ರೆ ತುಪ್ಪನ ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಈ ರೀತಿ ಉಂಡೆ ಆದರೆ ತುಪ್ಪ ಕರೆಕ್ಟಾಗಿ ಆಗಿದೆ ಅಂತ ಅರ್ಥ. ಅದ್ರಿಗಿಂತ ಜಾಸ್ತಿ ಹಾಕ್ಕೊಳ್ಬೇಡಿ. ತುಪ್ಪ ಜಾಸ್ತಿ ಆದರೆ ಹಿಟ್ಟು ಎಣ್ಣೆಯಲ್ಲಿ ಬಿಟ್ಕೊಂಡು ಗುಜಿಯಾ ಎಲ್ಲ ಹಾಳಾಗುತ್ತೆ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕಲಿಸ್ಕೊಳ್ಳಿ. ನಾವು ಇಲ್ಲಿ ಹಿಟ್ಟನ್ನ ನಾದಬಾರ್ದು, ಅಂದರೆ ತಿಮ್ಕೊಳ್ಬಾರ್ದು. ಈ ರೀತಿ ಕಟ್ ಆ್ಯಂಡ್ ಫೋಲ್ಡ್ ಥರ ಮಾಡ್ಕೊಳ್ಳಿ. ಸ್ವಲ್ಪನೇ ನೀರನ್ನ ಹಾಕೋಬೇಕಾಗತ್ತೆ. ನಾವು ಸಮೋಸಾಗೆ ಹೇಗೆ ರೆಡಿ ಮಾಡ್ತೀವಲ್ವಾ ಹಿಟ್ಟು ಗಟ್ಟಿಯಾಗಿ, ಅಷ್ಟು ಗಟ್ಟಿಯಾಗಿ ಇರಲಿ. ಈ ರೀತಿ ಜಸ್ಟು ಫೋಲ್ಡ್ ಮಾಡ್ಕೊಳ್ತಾ ಹೋಗಿ. ನೋಡಿ ಎಷ್ಟು ಗಟ್ಟಿಯಾಗಿದೆ. ನಾವು ಈ ಹಿಟ್ಟನ್ನು ರೆಸ್ಟ್ ಮಾಡಲಿಕ್ಕೆ ಬಿಟ್ಬಿಡೋಣ ಒಂದು 15 ನಿಮಿಷ. ಸ್ವಲ್ಪ ತುಪ್ಪ ಸವರ್ಬಿಟ್ಟು ಇಟ್ಬಿಡಿ, ಅಂದರೆ ಮೇಲ್ಗಡೆ ಕೆನೆ ಬಂದು ಅದು ರಫ್ ಆಗಿ ಆಗಲ್ಲ ಸ್ಕಿನ್ನು. ಅದಕ್ಕೋಸ್ಕರ ಒದ್ದೆ ಬಟ್ಟೆ ಹಾಕಬೇಡಿ, ಹಾಗೆ ಸುಮ್ಮನೆ ಮುಚ್ಚಿಬಿಟ್ಟು ಇಟ್ಬಿಡಿ. ಒಂದು ಕಡಾಯಿ ತಗೊಳ್ಳಿ, ಅದರೊಳಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಟ್ ಮಾಡಿರೋಂಥ ಗೋಡಂಬಿ, ಬಾದಾಮಿ, ಪಿಸ್ತಾ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಹುರ್ಕೋಬೇಕಾಗತ್ತೆ. ಆದಷ್ಟು ಲೋ ಫ್ಲೇಮಲ್ಲೇ ಹುರಿರಿ, ಇಲ್ಲ ಅಂದರೆ ಸೀದೋಗುತ್ತೆ. ಡ್ರೈ ಫ್ರೂಟ್ಸ್ ಹುರಿದಾದ್ಮೇಲೆ ಗಸಗಸೆ ಹಾಕ್ಕೊಳ್ಳಿ, ಒಣ ಕೊಬ್ಬರಿ ಹಾಕ್ಕೊಳ್ಳಿ, ಅಥವಾ ನೀವು ಡೆಸಿಕೇಟೆಡ್ ಕೋಕೋನಟ್ ಹಾಕ್ಕೋಬೋದು. ನಾನು ಮನೆಯಲ್ಲೇ ಒಣ ಕೊಬ್ಬರಿ ರೆಡಿ ಮಾಡಿಕೊಂಡು ಹಾಕಿದ್ದೀನಿ. ಅದು ಕೂಡ ಲೋ ಫ್ಲೇಮಲ್ಲಿ ನೀವು ಫ್ರೈ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ತೆಗೆದುಬಿಡಿ. ಅದೇ ಕಡಾಯಿ ಒಳಗೆ ಬಾಂಬೆ ರವೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಇದು ಕೂಡ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ನೀವು ರವೆ ಕೂಡ ಜಾಸ್ತಿ ಹಾಕೋಬಹುದು. ನಾನಿಲ್ಲಿ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಇಂಗ್ರೀಡಿಯೆಂಟ್ಸು ನಿಮಗೆ ಇಷ್ಟ ಆದಂತೆ ಹಾಕ್ಕೋಬಹುದು. ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ, ಅದರೊಳಗೆ ಏಲಕ್ಕಿ ಹಾಕ್ಕೊಳ್ಳಿ, ಜಾಯಿಕಾಯಿ ಹಾಕ್ಕೊಳ್ಳಿ. 1 ಕಪ್ ಸಕ್ಕರೆಯಲ್ಲಿ ನಾನು ಒಂದು ಸ್ವಲ್ಪ ಸಕ್ಕರೆ ಇದರೊಳಗೆ ಹಾಕಿಬಿಟ್ಟು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಏಲಕ್ಕಿ ಜಾಯಿಕಾಯಿ ಪೌಡ್ರ್ ಆಗಲ್ಲ, ಅದಕ್ಕೋಸ್ಕರ ನಾನು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಪ್ಲೇನ್ ಕೋವಾ ತಗೊಂಡ್ರೆ ಅದಕ್ಕೆ ಸಕ್ಕರೆ ಕಡಿಮೆ ಇರುತ್ತೆ. ಇದಕ್ಕೋಸ್ಕರ ನೀವು ಸಕ್ಕರೆ ಹಾಕ್ಕೋಬೇಕಾಗತ್ತೆ, ಅಂದರೆ ಸಕ್ಕರೆ ಪೌಡ್ರ್ ಮಾಡಿಕೊಂಡು ಹಾಕ್ಕೊಳ್ಳಿ. ನಾವು ಹುರಿದಿರುವಂತಹ ಮಿಶ್ರಣ ತಣ್ಣಗಾಗಿದೆ. ಇದರೊಳಗೆ ನಾವು ಕೋವಾ ಹಾಕ್ಕೊಳ್ಳೋಣ. ನೀವು ಪೇಡ ಕೂಡ ಯೂಸ್ ಮಾಡ್ಕೋಬಹುದು ಈ ರೀತಿ ಮಾಡಿಕೊಂಡು, ಇಲ್ಲ ಮನೆಯಲ್ಲೇ ನೀವು ಕೋವಾ ರೆಡಿ ಮಾಡ್ಕೋಬಹುದು. ಸ್ವಲ್ಪ ಹಾಲು ಹಾಕ್ಬಿಟ್ಟು ಕೆನೆನ ಚೆನ್ನಾಗಿ ಲೋ ಫ್ಲೇಮಲ್ಲಿ ನೀವು ಫ್ರೈ ಮಾಡ್ಕೊಳ್ತಾ ಇರಬೇಕು, ಗಟ್ಟಿ ಆಗೋ ತನಕ. ಆಮೇಲೆ ಒಂದು ಸ್ವಲ್ಪ ಸಕ್ಕರೆ ಹಾಕಿದ್ರೆ ಕೋವಾ ರೆಡಿ ಆಗಿಬಿಡತ್ತೆ. ನಾನಿಲ್ಲಿ ಸ್ವಲ್ಪನೇ ಸಕ್ಕರೆ ಹಾಕ್ತಾಯಿದ್ದೀನಿ, ಆಲ್ರೆಡಿ ಅದು ಸ್ವೀಟ್ ಇದೆ. ಅದಕ್ಕೋಸ್ಕರ ಫ್ಲೇವರ್ಗೋಸ್ಕರ ನಾನು ಇದರೊಳಗೆ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ, ಜಾಯಿಕಾಯಿ ಮತ್ತು ಏಲಕ್ಕಿದು. ಇಲ್ಲಿ ನೋಡಿ ಮಿಶ್ರಣ ರೆಡಿಯಾಗಿದೆ. 1 ಕಪ್ಪು ಸಕ್ಕರೆ ತೊಗೊಂಡಿದ್ವಲ್ವ, ಅದೇ ಸಕ್ಕರೆ ಮತ್ತು ಪೌಡರ್ ಅದು ಎರಡೂ ಸೇರಿ ನಾನು ಒಂದು ಬೇರೆ ಪಾತ್ರೆಯಲ್ಲಿ ಹಾಕಿಬಿಟ್ಟು ಅದನ್ನು ಪಾಕ ಮಾಡ್ಕೊಳ್ಳೋಣ. ನಾವು ಎಷ್ಟು ಸಕ್ಕರೆ ಹಾಕಿರ್ತೀವಲ್ವ ಅದರ 3/4 ಭಾಗದಷ್ಟು ನೀರು ಹಾಕ್ಕೋಬೇಕಾಗತ್ತೆ. ಪಾಕ ಮಾಡಬೇಕಾದ್ರೆ ಸ್ಲೋ ಫ್ಲೇಮಲ್ಲೇ ಮಾಡ್ಕೋಬೇಕಾಗತ್ತೆ, ಇಲ್ಲಾಂದರೆ ಸಕ್ಕರೆ ಸೀದೋಗುತ್ತೆ, ಫ್ಲೇವರು ಟೇಸ್ಟು ಚೇಂಜು ಆಗುತ್ತೆ. ಅದಕ್ಕೋಸ್ಕರ ನೀವು ಬೇಕಾದರೆ ಸ್ವಲ್ಪ ಚಕ್ಕೆ ಕೂಡ ಹಾಕೋಬಹುದು, ಕೇಸರ್ ಇದ್ದರೆ ಕೇಸರ್ ಕೂಡ ಹಾಕೋಬಹುದು ಇದರೊಳಗೆ. ನಾವು ಲೋ ಫ್ಲೇಮಲ್ಲೇ ಮಾಡಿಕೊಂಡು ಸಕ್ಕರೆ
ತಳ ಹಿಡಿದ ಹಾಗೆ ನಾವು ಈ ರೀತಿ ಕಲಿಸ್ತಾ ಇರಬೇಕಾಗತ್ತೆ. ನಾನು ಆ ಕಡೆಗೆ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ. ಐದರಿಂದ 7 ನಿಮಿಷ ತನಕ ಸಕ್ಕರೆ ಕುದಿಸಿದ್ರೆ ಪಾಕ ರೆಡಿ ಆಗುತ್ತೆ. ಪಾಕ ಆಗೋ ತನಕ ನಾವು ಹಿಟ್ಟನ್ನು ಈ ರೀತಿ ಕಟ್ ಆ್ಯಂಡ್ ಫೋಲ್ಡ್ ಥರ ಮಾಡ್ಕೊಳ್ಳೋಣ. ತುಂಬ ತಿಂಬೋದು ಬೇಡ. ಇವಾಗ ನಾವು ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿಕೊಂಡು ಪೂರಿ ಮಾಡ್ಕೋಬೇಕಾಗತ್ತೆ. ನಿಮ್ಮ ಹತ್ರ ಕರ್ಜಿಕಾಯಿ ಮೇಕರ್ ಇತ್ತಂದರೆ ಅದರಲ್ಲಿ ಕೂಡ ನೀವು ಮಾಡ್ಕೋಬಹುದು. ಇಷ್ಟು ಥಿಕ್ನೆಸ್ ಇರಲಿ, ತುಂಬ ತೆಳುವಾಗಿ ಮಾಡೋದು ಬೇಡ. ನಿಮಗೆ ಡ್ರೈ ಫ್ರೂಟ್ಸ್ ಇನ್ನೂ ಬೇಕಂದರೆ ಹಾಕೋಬಹುದು. ನಮ್ಮ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಡ್ರೈ ಫ್ರೂಟ್ಸ್ ತಿನ್ನಲ್ಲ, ಅದಕ್ಕೋಸ್ಕರ ನಾನು ಕಡಿಮೆ ಹಾಕಿದ್ದೀನಿ. ನೀವು ಬೇಕಾದರೆ ಎಳ್ಳು ಕೂಡ ಹಾಕೋಬಹುದು. ನಾವು ಹೂರ್ಣನ ಹಾಕಿಬಿಟ್ಟು ಎರಡೂ ಬದಿಯಿಂದ ಮಡಚ್ಕೋಬೇಕಾಗತ್ತೆ. ಮಡಚ್ಕೊಳ್ಳಿಲ್ಲ ಅಂತಂದರೆ ಒಂದು ಸ್ವಲ್ಪ ಹಾಲು ಅಥವಾ ನೀರು ಹಾಕಿಬಿಟ್ಟು ಬದಿಗೆ ಮಡಚ್ಕೊಳ್ಳಿ. ಈ ರೀತಿ ನೀವು ಹಿಟ್ಟು ರೆಡಿ ಮಾಡಿಕೊಂಡ್ರೆ ಇದಕ್ಕೆ ಏನೂ ಅವಶ್ಯಕತೆನೇ ಬೀಳಲ್ಲ. ಜಾಸ್ತಿ ಗಟ್ಟಿ ಆಯಿತು ಅಂದರೆ ಅದಕ್ಕೆ ಅಂಟ್ಕೊಳ್ಳಲ್ಲ. ಆವಾಗ ನೀವು ಹಾಲು ಅಥವಾ ನೀರು ಹಾಕೋಬೋದು. ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ತಾ ಹೋಗಿ. ನಿಮಗೆ ಯಾವ ಶೇಪ್ ಬೇಕು ಆ ರೀತಿ ಶೇಪಲ್ಲಿ ಮಾಡ್ಕೊಳ್ತಾ ಹೋಗಿ. ನಾನು ಇಲ್ಲಿ 2 ವಿಧದಲ್ಲಿ ತೋರಿಸಿದ್ದೀನಿ. ಈ ರೀತಿ ಫೋಲ್ಡಿಂಗ್ ಬರಲಿಲ್ಲ ಅಂತಂದರೆ ನಿಮಗೆ ಫೋರ್ಕ್ ಸಹಾಯದಿಂದ ಕೂಡ ಮಾಡ್ಕೋಬಹುದು. ಇಲ್ಲ ಮಾರ್ಕೆಟಲ್ಲಿ ರೆಡಿ ಗುಜಿಯಾ ಮೇಕರ್ ಸಿಗುತ್ತೆ, ಅದರಿಂದ ಕೂಡ ನೀವು ತಯಾರಿಸಬಹುದು. ನಾವು ಲಟ್ಟಿಸ್ಬಿಟ್ಟು ಆರಲಿಕ್ಕೆ ಬಿಡಬಾರ್ದು. ಇಲ್ಲ ಅಂದರೆ ಈ ರೀತಿ ಫೋಲ್ಡಿಂಗ್ ಮಾಡಲಿಕ್ಕೆ ಕಷ್ಟ ಆಗಿಬಿಡತ್ತೆ. ಯಾಕಂದರೆ ನೀರಿನ ಅಂಶ ನಾವು ಕಡಿಮೆ ಹಾಕಿದ್ದೀವಲ್ವ, ಅದಕ್ಕೆ ನಾನು ಫೋರ್ಕ್ ಸಹಾಯದಿಂದ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಫೋರ್ಕ್ ತಗೊಳ್ಳಿ, ನಿಧಾನವಾಗಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ಡಿಸೈನು ರೆಡಿ ಆಗುತ್ತೆ. ಇಲ್ಲಾಂದರೆ ಕರ್ಜಿಕಾಯಿ ವೀಲ್ ಇರುತ್ತಲ್ಲ, ಅದರಿಂದ ಕೂಡ ನೀವು ಮಾಡ್ಕೋಬಹುದು. ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಪಾಕ ಇವಾಗ ರೆಡಿಯಾಗಿದೆ. ತುಂಬ ಎಳೆ ಪಾಕ ಕೂಡ ಇರಬಾರ್ದು. ಒಂದು ಎಳೆ ಪಾಕ ಬರೋಕ್ಕಿಂತ ಮೊದಲು ನಾವು ಆಫ್ ಮಾಡಬೇಕಾಗತ್ತೆ. ನಾನಿಲ್ಲಿ 7 ನಿಮಿಷದವರೆಗೂ ಪಾಕ ಕುದಿಸಿದ್ದೀನಿ ಲೋ ಫ್ಲೇಮಲ್ಲಿ. ನಾವು ಗುಜಿಯಾ ಹಾಕಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಗುಜಿಯಾ ಹಾಕಬೇಕಾಗತ್ತೆ. ನಿಧಾನವಾಗಿ ಒಂದೊಂದಾಗಿ ಫ್ರೈ ಮಾಡ್ಕೊಳ್ಳಿ. ನಾನು ಎಣ್ಣೆ ಕಾದಿದೆಯಾ ನೋಡೋದಕ್ಕೆ ಒಂದು ಹಾಕಿಬಿಟ್ಟು ನೋಡಿದೆ. ತುಂಬ ಹೈ ಫ್ಲೇಮ್ ಇದ್ದರೆ ಈ ರೀತಿ ಬಬಲ್ಸ್ ಬರುತ್ತೆ, ಚೆನ್ನಾಗಿರುತ್ತೆ. ಬಟ್ ತುಂಬ ಹೈ ಇಟ್ಕೋಬೇಡಿ. ಮತ್ತು ಫ್ರೆಶ್ ಆಗಿ ಲಟ್ಟಿಸಿ ಫ್ರೈ ಮಾಡಿದ್ರೆ ಮಾತ್ರ ಬಬಲ್ ಬರುತ್ತೆ. ನಾವು ಇಟ್ಬಿಟ್ಟು ಆಮೇಲೆ ಫ್ರೈ ಮಾಡಿದ್ರೆ ಬಬಲ್ಲು ಬರಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಲೋ ಫ್ಲೇಮಲ್ಲಿ ನಾವು ಮಾಡಬೇಕಾಗತ್ತೆ. ಹೈ ಫ್ಲೇಮಲ್ಲಿ ಮಾಡಿದ್ರೆ ಒಳಗಡೆ ತನಕ ಬೇಯಲ್ಲ, ಅದಕ್ಕೋಸ್ಕರ ನಾವು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ. ನೀವು ಕಲರ್ ಇದ್ರಿಗಿಂತ ಡಾರ್ಕ್ ಕೂಡ ಮಾಡ್ಕೋಬಹುದು. ನಮ್ಮ ಮನೆಯಲ್ಲಿ ಸ್ವಲ್ಪ ಡಾರ್ಕ್ ಕಲರ್ ಆಯಿತು ಅಂದರೆ ಸೀದ್ಬಿಟ್ಟಿದೆಯಾ ಅಂತಾರೆ, ಅದಕ್ಕೋಸ್ಕರ ನಾನು ಸ್ವಲ್ಪ ಲೈಟ್ ಕಲರ್ ತೆಗೆದಿದ್ದೀನಿ. ನಾವು ಕರ್ಜಿಕಾಯಿನ ಪಾಕದಲ್ಲಿ ಹಾಕಬೇಕಾದ್ರೆ ಕರ್ಜಿಕಾಯಿ ತಣ್ಣಗಿರಬೇಕು, ಪಾಕ ಮಾತ್ರ ಬಿಸಿ ಇರಬೇಕು. ನಾವು ಒಂದು ಎಳೆ ಪಾಕ ಬರೋಕ್ಕಿಂತ ಮೊದಲು ಅಂದರೆ ಒಂದು 10ರಿಂದ 15 ಸೆಕೆಂಡು ಮೊದಲೇ ಆಫ್ ಮಾಡ್ಕೋಬೇಕಾಗತ್ತೆ. ಒಂದು ಎಳೆ ಪಾಕ ಮಾಡಲಿಕ್ಕೆ ಬಿಟ್ಟಿದ್ರೆ ಏನಾಗುತ್ತೆ, ನಾವು ಆಫ್ ಮಾಡ್ಕೋ ತನಕ ಅದು 1.5 ಎಳೆ ಪಾಕ ಆಗಿಬಿಟ್ಟು ತುಂಬ ಗಟ್ಟಿಯಾಗಿ ಆಗುತ್ತೆ. ಅದಕ್ಕೋಸ್ಕರ ನೀವು ಜಸ್ಟ್ 10 ಸೆಕೆಂಡ್ರಿಂದ 15 ಸೆಕೆಂಡು ಮಾತ್ರ ಪಾಕದಲ್ಲಿ ಬಿಟ್ಟು ತೆಗೆದುಬಿಡಿ. ಯಾಕಂದರೆ ನಾವು ಮೊದಲೇ ಸಕ್ಕರೆ ಕೂಡ ಒಳಗಡೆ ಹಾಕಿದ್ದೀವಿ ಸ್ಟಫಿಂಗಲ್ಲಿ. ನೀವೊಂದು 5ರಿಂದ 8 ದಿನದ ಒಳಗಡೆ ನೀವು ಖಾಲಿ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಒಳಗಡೆ ನಾವು ಕೋವಾ ಹಾಕಿರ್ತೀವಲ್ವ, ಹಾಳಾಗತ್ತೆ.
ನೀವು ಕುಂದ ಇತ್ತು ಅಂದರೆ ಕುಂದದಿಂದನೂ ಮಾಡ್ಕೋಬಹುದು, ಪೇಡ ಇತ್ತಂದರೆ ಪೇಡದಿಂದನೂ ಮಾಡ್ಕೋಬಹುದು, ಇಲ್ಲಾಂದರೆ ಮಿಲ್ಕ್ ಪೌಡರಿಂದ ಕೂಡ ಮಾಡ್ಕೋಬಹುದು. ಮಿಲ್ಕ್ ಪೌಡರಲ್ಲಿ ನೀವು ಸ್ವಲ್ಪ ಕೆನೆ ಹಾಲು ಹಾಕಿಬಿಟ್ಟು ಮಾಡ್ಕೋಬಹುದು. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಹೊಸ ವಿಡಿಯೋ ನೀವು ವೀಕ್ಷಿಸಬಹುದು. ರುಚಿ ರುಚಿ ಅಡುಗೆ ಮಾಡ್ತಾಯಿರಿ, ತಿಂತಾಯಿರಿ, ತಿನ್ನಿಸ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.